ದರ್ಶನ್ ಬಗ್ಗೆ ಈಗ ಅವರ ಸೋದರ ದಿನಕರ್ ತೂಗುದೀಪ್ ಕೂಡ ಮಾತನಾಡಿದ್ದಾರೆ. ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು, ಅಣ್ಣ ತಮ್ಮಂದಿರಿಬ್ಬರು ಬೇರೆ ಆಗಿಬಿಟ್ಟಿದ್ದಾರೆ, ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಾತನ್ನು ತಳ್ಳಾಕಿದ್ದಾರೆ. ಅಣ್ಣ ತಮ್ಮ ಬೇರೆ ಆಗಿದ್ದೀವಿ ಅಂತ ಯಾರು ಹೇಳಿದರು? ಗಂಡ ಹೆಂಡತಿ ರೀತಿ ಅಣ್ಣ ತಮ್ಮ ಅಂದಮೇಲೆ ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ, ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಅತ್ತಿಗೆ ಜೊತೆ ಯಾವಾಗಲೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇದ್ದೀನಿ ನಾನು ಅನ್ನುವಂಥ ಮಾತನ್ನು ಈಗ ದಿನಕರ್ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಮತ್ತು ಸೋದರ ದರ್ಶನ್ ಅವರ ಸಂಬಂಧ ಚೆನ್ನಾಗಿದೆ, ಈ ಸಿನಿಮಾಗೆ ದರ್ಶನ್ ಸಾಥ್ ಕೊಡ್ಬೋದು, ಹೊಸ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೆ ದರ್ಶನ್ ಸಾಥ್ ಕೊಡ್ಬೋದು. ಅವರಿಗೆ ಬೆನ್ನೋವಿದೆ, ಟ್ರೀಟ್ಮೆಂಟ್ಗಾಗಿ ಮೈಸೂರಿಗೆ ಹೋಗಿದ್ವಿ ಅನ್ನುವಂಥ ಮಾತನ್ನು ಈಗ ಸೋದರ ದಿನಕರ್ ಹೇಳ್ತಾ ಇದ್ದಾರೆ. ದರ್ಶನ್ಗೆ ನಾನು ಸಿನಿಮಾ ಮಾಡೋದು ಕನ್ಫರ್ಮ್, ಇದು ಪಕ್ಕಾ, ಅಪೋಲೋದಲ್ಲಿ ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಸಿನಿಮಾ ಮಾಡಬೇಕು ಅಂದಾಗ ದರ್ಶನ್ ಕತೆ ಕೇಳಲ್ಲ, ದರ್ಶನ್ ನನಗಿಂತ ಇಂಡಸ್ಟ್ರಿಯಲ್ಲಿ ಸೀನಿಯರ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಅವರ ಸೋದರ ದಿನಕರ್ ಮತ್ತು ಅವ್ರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಅದನ್ನು ಪ್ರಶ್ನೆ ಮಾಡ್ತಾ ಆ ರೀತಿ ಯಾವುದೇ ರೀತಿಯಂಥ ಸಮಸ್ಯೆ ನಮ್ಮಿಬ್ಬರ ನಡುವೆ ಇಲ್ಲ, ಅಣ್ಣ ತಮ್ಮ ಅಂದಮೇಲೆ ಸ್ವಲ್ಪ ಪುಟ್ಟ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ, ಗಂಡ ಹೆಂಡತಿ ರೀತಿ ಅಣ್ಣ ತಮ್ಮಂದ್ರ ನಡುವೆ ಒಂದಲ್ಲ ಒಂದು ರೀತಿಯಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ನಾವಿಬ್ಬರು ಖಂಡಿತವಾಗ್ಲೂ ದೂರವಾಗಿಲ್ಲ, ನಮ್ಮ ಅತ್ತಿಗೆ ಜೊತೆಗೆ ನಿರಂತರವಾಗಿ ನಾನು ಟಚ್ನಲ್ಲಿದ್ದೆ. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಜೊತೆಯಾಗಿರ್ತೀವಿ. ಮುಂದಿನ ಸಿನಿಮಾಗೆ ದರ್ಶನ್ ನನಗೆ ಸಾಥ್ ಕೊಡ್ಬೋದು, ನಾನು ಅವರಿಗೆ ಸಿನಿಮಾ ಮಾಡೋದು ಕನ್ಫರ್ಮ್ ಅನ್ನುವಂಥ ಮಾತನ್ನು ದಿನಕರ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಮಾತುಕತೆ ನಡೆಸಿದ್ದಾರೆ ದಿನಕರ್ ಜೊತೆಗೆ. ಏನು ಹೇಳಿದ್ರು ದಿನಕರ್ ನೋಡೋಣ ಬನ್ನಿ. ದರ್ಶನ್ ಸರ್ ಲೈಫ್ ಹೆಂಗಿದೆ, ಹೆಲ್ತ್ ಅಪ್ಡೇಟ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಸಹಜವಾಗಿ ನಿಮ್ಮ ಕುಟುಂಬದ ಒಂದಿಷ್ಟು ವಿಚಾರ ಸಾಕಷ್ಟು ಚರ್ಚೆ ಆಗ್ತಕ್ಕಂಥದ್ದು. ಅಮ್ಮ ಮಗ ದರ್ಶನ್ ಸರ್ ಸೊ ಹೇಗಿದ್ರು, ದೂರ ಆಗಿದ್ರು, ಈಗ ಒಂದಾದ್ರು, ಇಂಥದ್ದೊಂದು ಘಟನೆ ಟೈಮಲ್ಲಿ ಏನಂತದ್ದು ಈ ಕುಟುಂಬಕ್ಕೆ ಹತ್ರ ಆಗಿರೋಂಥ ಎಳೆಗಳೇನಾದ್ರೂ ಈ ಸಿನಿಮಾದಲ್ಲಿ ಇದೆಯಾ? ಹೆಂಗೆ ದರ್ಶನ್ ಜೊತೆ ದಿನಕರ್ ಕಾಣಿಸ್ಕೋತಾ ಇಲ್ಲ, ದರ್ಶನ್ ಜೊತೆಲಿ ಅಮ್ಮ ಕಾಣಿಸ್ಕೋತಿಲ್ಲ ಅಂದಿದ ತಕ್ಷಣ ಅವರು ಪ್ರಾಬ್ಲಮ್ ಇದೆ ಅಂತ ನೀವು ಅನ್ಕೊತಾ ಇದ್ದೀರಾ. ಆ ಥರ ಇಲ್ಲ, ಎಲ್ಲದಕ್ಕೂ ಎರಡು ವ್ಯೂ ಇರುತ್ತೆ, ಒಂದು ನಿಮ್ಮ ವ್ಯೂ, ಇನ್ನೊಂದು ನಮ್ಮದು ಒರಿಜಿನಲ್ ವ್ಯೂ. ಸೊ ಆ ರೀತಿಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಸಣ್ಣ ಪುಟ್ಟದ ಈಗ ಈಗ ಮಾತಾಡ್ತಾ ಇರ್ತೀವಿ. ಈಗ ನಾವು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ, ಅಲ್ಲಿ ಮಾತುಕತೆಗಳು ಆಗುತ್ತೆ. ಸ್ವಲ್ಪ ದಿನ ಒಂದು ಅರ್ಧ ಗಂಟೆ 1 ಅವರ್ ಮಾತು ಬಿಡೋದು, ಒಂದಿನ ಮಾತು ಬಿಡೋದು, ಅದು ನಡೆದಿದೆ. ಸೊ ಆ ಥರನೇ ಎವ್ರಿ ರಿಲೇಷನ್ಶಿಪ್ಪಲ್ಲಿ ಅದು ಇದ್ದೇ ಇರುತ್ತೆ. ದರ್ಶನ್ ಸರ್ ಲೈಫಲ್ಲಿ ಇಂಥದ್ದೊಂದು ಘಟನೆ ಆದಾಗ ಫಸ್ಟು ಸರ್ ನಿಮಗೆ ಅದನ್ನೆಲ್ಲ ಬಿಲೀವ್ ಮಾಡೋಕ್ಕಾಯ್ತಾ? ಇದನ್ನೆಲ್ಲ ಹೆಂಗೆ ತೊಗೊಳ್ತಾ ಇದ್ರಿ? ಈಗ ಯಾವ ಸ್ಥಿತಿಲಿದ್ದಾರೆ, ಹೆಂಗಿದ್ದಾರೆ ಅನ್ನುವಂಥದ್ದು ಅದು ನ್ಯಾಯಾಂಗ ಅಂಗಡದಲ್ಲಿದೆ, ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಏನು ಅಂತ. ಅವರು ವೆರಿಫೈ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾರೆ. ಅದಾದ್ಮೇಲೆ ನಿಮಗೂ ನೀಟಾಗಿ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಥ್ರೂ ಜನಕ್ಕೂ ಗೊತ್ತಾಗುತ್ತೆ. ಇದ್ರ ನಡುವೆ ಸರ್ ನೀವು ಫಸ್ಟ್ ಜೈಲಿಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಸರ್ ಅವರ ಒಂದು ಮಾತುಕತೆ ಏನಿತ್ತು, ಅವ್ರನ್ನ ನೀವು ನೋಡಿದಾಗ ಅಂದರೆ ಒಂದಿಷ್ಟು ಮಾತುಕತೆ ಬಿಟ್ಟಿದ್ರಿ, ಒಂದಿಷ್ಟು ಗ್ಯಾಪ್ ಆಗಿತ್ತು, ಆನಂತರ ಹೋದಂಥ ಸಂದರ್ಭ ಹೆಂಗಿತ್ತು? ಅಂಥ ಸಿಚುವೇಶನ್ ನೋಡೋಕೆ ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ, ಅದನ್ನ ಹೆಂಗೆ ತೊಗೊಳ್ತಾ ಇದ್ರಿ? ನಾನು ತುಂಬ ಕ್ಯಾಶುವಲ್ ಆಗಿದೆ, ಆ ಜಾಗದಲ್ಲಿ ನೋಡೋಕೆ ಮನಸ್ಸಲ್ಲಿ ತುಂಬ ಬೇಜಾರಾಯಿತು. ಬಟ್ ನಾನು ರೆಗ್ಯುಲರಾಗಿ ದರ್ಶನ್ ಜೊತೆ ಹೆಂಗೆ ಮಾತಾಡ್ತೀನಿ ಆ ಥರನೇ ಅವನು ಹಂಗೆ ಇದ್ದ. ಈ ವಾಸ್ ಕ್ವೈಟ್ ಕಾನ್ಫಿಡೆಂಟ್, ಅಂದರೆ ಏನು ನಡೆದಿದೆ ಏನು ನಡೆದಿಲ್ಲ ಅನ್ನೋದು ಅವ್ನಿಗೆ ಗೊತ್ತಿತ್ತು. ಸೊ ನ್ಯಾಯ ಅದಕ್ಕೆ ಸಿಗುತ್ತೆ ಅನ್ನೋದು ಗೊತ್ತು. ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಕೆಟ್ಟ ಟೈಮ್ ಅಂತ ಬಂದಾಗ ಅದನ್ನು ಅನುಭವಿಸ್ಬೇಕು, ಒಳ್ಳೆ ಟೈಮ್ ಬಂದಾಗ ಅದನ್ನೂ ಅನುಭವಿಸ್ಬೇಕು. ಸೊ ಕೆಟ್ಟ ಟೈಮಲ್ಲಿ ಇದ್ದರು, ಈಗ ಒಳ್ಳೆ ಟೈಮ್ ಬರ್ತಾ ಇದೆ, ತುಂಬ ಒಳ್ಳೆ ಟೈಮು ಮುಂದಕ್ಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸಲ್ಲಿ ಇದ್ದಾರೆ, ಒಳ್ಳೇದಾಗೆ ಆಗುತ್ತೆ. ಸದ್ಯಕ್ಕೆ ಅವರ ಹೆಲ್ತ್ ಸಿಚುವೇಶನ್ ಹೆಂಗಿದೆ ಸರ್? ಫಿಸಿಯೋಥೆರಪಿ ಮುಖಾಂತರನೇ ಬೆನ್ನು ನೋವನ್ನು ಸಾಲ್ವ್ ಮಾಡ್ಕೊಳ್ಳುವಂಥದ್ದು, ಆಪರೇಷನ್ ಅಥವಾ ಸರ್ಜರಿಗೆ ಹೋಗ್ತಾರೆ ಅನ್ನುವಂಥದ್ದು, ಮೈಸೂರಲ್ಲಿ ಯಾವ ರೀತಿ ಸಿಚುವೇಶನ್ ಇದ್ದಾರೆ ಸರ್? ಅದೇ ಈಗ ದರ್ಶನ್ದು ಫ್ಯಾಮಿಲಿ ಡಾಕ್ಟರ್ ಬಂದ್ಬಿಟ್ಟು ಅಜಯ್ ಹೆಗಡೆ ಅವರು. ಸೊ ಅವರು ನಾವು ದರ್ಶನ್ ಅವ್ರು ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೋಗಕ್ಕೆ ಆಗ್ತಾ ಇರಲ್ಲ ಅವ್ರು ಮೈಸೂರಿಗೆ, ಕಂಡೀಷನಲ್ ಬೇಲ್ ಇದ್ದಿದ್ದಾಗ. ಸೊ BGS ಅಲ್ಲೂ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ದರ್ಶನ್ಗೆ ಲೆಫ್ಟ್ ಲೆಗ್ಗು ನರ್ವ್ ಪ್ರೆಸ್ ಆಗಿ ನಮ್ಮ ಸ್ಟಾರ್ಟ್ ಆಗೋಗಿತ್ತು, ಅದು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಬರ್ತಾ ಇತ್ತು. ಸೊ ಅದನ್ನು ಅಲ್ಲಿ ಕಂಟ್ರೋಲ್ ಮಾಡಿದ್ರು, ಆ ನಮ್ನೆಸ್ನ ಹೋಗಿ. ಯಾಕಂದರೆ ನರ್ವ್ ಒಂದು ಸತಿ ಡ್ಯಾಮೇಜ್ ಆಗೋದು, ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ, ಬೇರೆ ಏನೇ ರಿವರ್ಸ್ ಮಾಡ್ಬೋದು, ನರ್ವ್ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ರೆಡಿ ಮಾಡಿದ್ರು. ಆ್ಯಂಡ್ ಅಜಯ್ ಹೆಗಡೆ ಅವ್ರ ಹತ್ರ ಹೋಗಿ ಅವರು ಎಲ್ಲ ಚೆಕಪ್ ಎಲ್ಲ ಮಾಡಿದ್ದಾರೆ. ಈಗ ಅವರು ಕಾಲ್ ತಗೋತಾರೆ. ಈಗ ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ ದರ್ಶನ್ ಅವ್ರಿಗೆ. ಇನ್ನೂ ನಡೆಯೋಕ್ಕೆ ತುಂಬ ತೊಂದರೆ ಇದೆ, ಕುಂತ್ಕೊಂಡೇ ನಡೀತಾ ಇದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಅದನ್ನೆಲ್ಲನೂ ಈಗ ಅವರು ಅಜಯ್ ಹೆಗಡೆ ಅವರು ಕಾಲ್ ತಗೊಂಡು ಸೊ ಅವ್ರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅನ್ನೋದು. ಈಗ ಏನಂತಂದರೆ ಈಗ ಏನು ಸದ್ಯಕ್ಕೆ ದರ್ಶನ್ ಸರ್ ಶೂಟಿಂಗ್ ಬರ್ತಾರಾ ಇಲ್ವಾ ಅನ್ನೋದು ಒಂದು ದೊಡ್ಡ ಕುತೂಹಲ ಇರುವಂಥದ್ದು. ಯಾವಾಗಿಂದ ಶೂಟಿಂಗಲ್ಲಿ ಭಾಗಿಯಾಗ್ಬೋದು, ಡೆವಿಲ್ ಸಿನಿಮಾದ ಅಪ್ಡೇಟ್ ಏನಿದೆ ಅನ್ನೋಂಥ ಸರ್ ಅಭಿಮಾನಿಗಳಿಗೋಸ್ಕರ? ಸರ್ ಈಗ ಫಸ್ಟ್ ಪ್ರಯಾರಿಟಿ ಅವನದು ಕಾಲನ್ನ ರೆಡಿ ಮಾಡೋದು. ಅದು ರೆಡಿ ಆದಮೇಲಿಂದ ಮನೇಲಿ ಕೂರೋಂಥ ವ್ಯಕ್ತಿ ಅಂತೂ ಅಲ್ಲ ಸರ್. ಅವನು ಕೆಲಸ ಒಂದು ವಾರ ಶೂಟಿಂಗ್ ಮಾಡಿಲ್ಲ ಅಂದರೆ ಅಯ್ಯೋ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿರ್ತಾನೆ. ಸೊ ಅವ್ನು ರೆಡಿ ಆಗಿದ ತಕ್ಷಣ ಅವ್ನ ಬಾಡಿ ಯಾವಾಗ ಅವ್ನಿಗೆ ಸಪೋರ್ಟ್ ಮಾಡುತ್ತೆ 100% ಶೂಟಿಂಗ್ ಬಂದೇ ಬರ್ತಾನೆ. ಇದಿಷ್ಟು ರಾಯಲ್ ಸಿನಿಮಾದ ನಿರ್ದೇಶಕ ದಿನಕರ್ ತೂಗುದೀಪ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು.